ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಮ್ಮನೆ ಮಾರ್ನಿಂಗ್ ಸಿಂಪಲ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಮರ ಸಾರಿಸೋದು ಹೇಗೆ ಮತ್ತು ಹೇಗೆ ಹೋಟೆಲ್ ಥರ ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದ್ರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ಆ್ಯಕ್ಚುಲಿ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಹೇಗೆಲ್ಲ ಸಾರಿಸ್ಕೋಬೇಕು ಮರನ ಅಂತ. ಏಕೆಂದರೆ ಎಲ್ಲರೂ ಕೂಡ ಈ ಥರ ಬಿದಿರಿಂದ ಮಾಡಿರೋ ಮರನೇ ಯೂಸ್ ಮಾಡ್ತಿರ್ತಾರೆ. ಹಸು ಗಂಜಲದಿಂದ ಮತ್ತು ಅದ್ರ ತೆಪ್ಪೆಯಿಂದ ಮರ ಸಾರಿಸ್ತಾರೆ. ಬಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕಿಂದು ಮರ ಯೂಸ್ ಮಾಡೋದ್ರಿಂದ ಈ ಥರ ಬಿದಿರು ಮರಗಳ್ನ ತುಂಬ ಜನ ನೋಡಿರೋದಿಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವರು ಬೆಂಗಳೂರಲ್ಲೂ ಕೂಡ ಈ ಥರ ಮರಗಳ್ನ ಯೂಸ್ ಮಾಡ್ತಾರೆ. ಹಳ್ಳಿ ಕಡೆಯಿಂದ ತೊಗೊಂಬಂದು ಮಾರ್ಕೆಟ್ಗಳಿಂದ ತೊಗೊಂಬಂದು ಈ ಥರ ಮರಗಳ್ನ ಯೂಸ್ ಮಾಡ್ತಾರೆ. ಬಟ್ ಒಂದು ಪ್ರಾಬ್ಲಮ್ ಏನಂತಂದರೆ ಅದನ್ನು ಕ್ಲೀನಾಗಿ ಸಾರಿಸ್ಕೋಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಕಿತ್ತೋಗ್ಬಿಡುತ್ತೆ. ಬಟ್ ಏನಂದರೆ ಬೆಂಗಳೂರಲ್ಲಿ ಸಾರ್ಸೋಕ್ಕೆ ಅಂತಲೇ ಜನಗಳು ಬರ್ತಾರೆ ಅವಾಗ ಅವರು ಬರೋವರೆಗೂ ವೆಯ್ಟ್ ಮಾಡಿ ಅಮೌಂಟ್ ಕೊಟ್ಟು ಸಾರಿಸ್ಕೊಳ್ಳೋದಕ್ಕಿಂತ ನಮ್ಮ ಮನೇಲೆ ಸಿಂಪಲ್ಲಾಗಿ ಕೂಡ ಈ ಥರ ಸಾರಿಸ್ಕೋಬೋದು. ಇದಕ್ಕೆ ಜಸ್ಟ್ ಏನೂ ಮಾಡಿಲ್ಲ, ಒಂದು ಸ್ವಲ್ಪ ಮೆಂತ್ಯನ ಮತ್ತು ಒಂದು ವೈಟ್ ಪೇಪರ್ನ ಒಂದು ಡೇ ಫುಲ್ ನೆನೆಸಿಡ್ಬೇಕಾಗುತ್ತೆ. ಸೊ ನೆನೆಸಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ಅದೇ ಥರ ಮಾಡಿಕೊಂಡು ನಮ್ಮಮ್ಮ ಸಾರಿಸ್ತಾ ಇದ್ದಾರೆ ಫುಲ್ ಕ್ಲೀನಾಗಿ. ಇದನ್ನು ಬೆಳಗ್ಗೆನೇ ಮಾಡ್ತಿದ್ದಾರೆ, ಯಾಕಂತಂದರೆ ಬಿಸಿಲು ಚೆನ್ನಾಗಿರುತ್ತೆ, ಕ್ಲೀನಾಗಿ ಒಣ್ಕೊಳ್ಳುತ್ತೆ ಅಂತ. ಆ್ಯಂಡ್ ಇದು ತುಂಬ ತಿಕ್ಕಾಗಿ ಕೂಡ ಮಾಡ್ಕೋಬಾರ್ದು. ತುಂಬ ತಿಕ್ಕಾಗಿ ಸಾರಿಸ್ಕೊಂಡ್ರೆ ಅದು ಚಕ್ಕೆ ಥರ ಕಿತ್ತೋಗ್ಬಿಡುತ್ತೆ ಬೇಗ. ಬಟ್ ಸ್ವಲ್ಪ ತೆಳುವಾಗಿ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒರೆಸ್ಕೊಂಡ್ರೆ ತುಂಬ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಇದರಲ್ಲಿ ಮೆಂತ್ಯ ಹಾಕಿರೋದ್ರಿಂದ ಅದು ಒಣಗಿದ ಮೇಲೆ ಅದು ಫುಲ್ ಘಮ ಅಂತ ಮೆಂತ್ಯ ಸ್ಮೆಲ್ ಬರ್ತಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅರಿಶಿನ ಪುಡಿ ಕೂಡ ಯೂಸ್ ಮಾಡಿರೋದ್ರಿಂದ ಅದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಯಾವುದೇ ಥರ ಹುಳ ಏನು ಕೂಡ ಅದರೊಳಗಡೆ ಸೇರಿಕೊಳ್ಳೋದಿಲ್ಲ. ನಾವು ಇದರಲ್ಲಿ ಅಕ್ಕಿನ ಏನಾದ್ರೂ ಕೂಡ ಕೇರ್ಕೋಬೇಕಂದ್ರೆ ತುಂಬ ಯೂಸ್ ಆಗುತ್ತೆ. ಯಾವುದೇ ಥರ ಹುಳ ಅದು ಇದು ಎಲ್ಲ ಅಕ್ಕಿಗೆ ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ಳುತ್ತೆ ಇದು. ಸೊ ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು. ಒಂದು ವೈಟ್ ಪೇಪರು, ಮತ್ತು ಸ್ವಲ್ಪ ಮೆಂತ್ಯ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಅಷ್ಟೇ. ಈ ಥರ ನೀಟಾಗಿ ಸಾರಿಸ್ಕೋಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಸಾರಿಸಿ ಇಟ್ಬಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಕ್ಲೀನಾಗಿ ಒಣ್ಕೊಳ್ಳುತ್ತೆ. ಇವಾಗ ಸಮ್ಮರ್ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಬೆಸ್ಟ್ ಟೈಮ್ ಅಂತ ಅನ್ಬೋದು. ಏಕೆಂದರೆ ಮಳೆಗಾಲದಲ್ಲಿ ತುಂಬ ಬೇಗ ಒಣಗೋದಿಲ್ಲ ಅದು 2-3 ದಿನ ಅಂದರೂ ಕೂಡ ಹಾಗೇ ಇರುತ್ತೆ. ಬಟ್ ಇವಾಗ ಅಂದರೆ ತುಂಬ ಚೆನ್ನಾಗಿ ಒಣ್ಕೊಳ್ಳುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಈ ಕೆಲಸ ಮಾಡ್ತಿದ್ದಾರೆ ನಮ್ಮಮ್ಮ. ಇದನ್ನ ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಆ್ಯಂಡ್ ತಿಕ್ಕಾಗಿ ಮಾಡ್ಕೋಬಾರ್ದು, ತುಂಬ ತಿನ್ನಾಗೆ ಮಾಡ್ಕೋಬೇಕಾಗುತ್ತೆ. ಏನಾದರೂ ಕಿತ್ತೋಗ್ಬಿಟ್ಟಿದ್ರೆ ತೂತ ಏನಾದರೂ ಆಗಿದ್ರೆ ಅದು ಸ್ವಲ್ಪ ಒಂದು ಪೇಪರ್ ಹಾಕಿ ಪ್ಯಾಚಪ್ ಮಾಡ್ಕೋಬೋದು. ಪ್ಯಾಚಪ್ ಮಾಡಿಕೊಂಡು ಅದ್ರ ಮೇಲೆ ಕ್ಲೀನಾಗಿ ಇದನ್ನ ಪೇಸ್ಟ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಸಾರಿಸ್ಕೋಬೋದು. ನಾವು ಎವ್ರಿಡೇ ಯೂಸ್ ಮಾಡ್ತಿರೋದ್ರಿಂದ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ಗಾದರೂ ಈ ಥರ ಸಾರಿಸ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಎವ್ರಿಡೇ ಯೂಸ್ ಮಾಡೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ. ಈ ಥರ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಸಾರಿಸಿಟ್ಕೊಂಡ್ರೆ ತುಂಬ ವರ್ಷಗಳವರೆಗೂ ಕೂಡ ಮೇಂಟೈನ್ ಮಾಡ್ಬೋದು, ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಬಿದಿರಿನ ಮಾಡೋದಲ್ವಾ, ತುಂಬ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ನಾವು ಇದನ್ನು ಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ. ಸೊ ಯಾವುದೇ ಬಾಗಿನ ಕೊಡಬೇಕಂದ್ರೂ ಕೂಡ, ಏನೇ ಮಾಡಬೇಕಂದ್ರೂ ಕೂಡ ಈ ಥರ ಬಿದಿರಿಂದ ಮಾಡಿರೋ ಮರಗಳನ್ನ ಯೂಸ್ ಮಾಡ್ತೀವಿ. ಸೊ ಮನೇಲೂ ಕೂಡ ಇದೇ ಮರಗಳನ್ನ ನಾವು ಯೂಸ್ ಮಾಡೋದು. ಆ್ಯಂಡ್ ಇದು ಲಕ್ಷ್ಮಿ ಥರ. ಸೊ ಇದು ನಾವು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡ್ರೆ ನಮ್ಮನೆ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕಿತ್ತೋಗಕ್ಕೆ ಬಿಡದಲ್ಲೇ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಥರ ಸಾರಿಸಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಇದನ್ನು ಬರ್ತಾರೆ ಬೇರೆಯವರು ಕೂಡ ಸಾರಿಸ್ಕೊಡೋದಕ್ಕೆ ಅಂತ. ಬಟ್ ನಮ್ಗೆ ಯಾವಾಗ ಬೇಕೋ ಆವಾಗ ಬರೋದಿಲ್ಲ. ಹಾಗಾಗಿ ನನಗೆ ಗೊತ್ತಿದ್ರೆ, ಯಾವಾಗ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿದ್ರೆ, ನಮ್ಗೆ ಯಾವಾಗ ನೆಸೆಸಿಟಿ ಇರುತ್ತೋ ಆವಾಗ ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ಸೊ ಮರ ಅಂದ್ರೇ ಲಕ್ಷ್ಮಿ ಅಲ್ವಾ. ಸೊ ಹಾಗಾಗಿ ಇದನ್ನು ಯಾವಾಗ ಕ್ಲೀನ್ ಮಾಡ್ತೀವಿ ಅಲ್ವಾ, ಯಾವಾಗ ಈ ಥರ ಸಾರಿಸ್ತೀವಿ ಅಲ್ವಾ, ಆವಾಗ ಇದಕ್ಕೆ ಅರಿಶಿನ, ಕುಂಕುಮ, ಹೂವು ಹಾಕಿ ಒಂದು ನಮಸ್ಕಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಲಕ್ಷ್ಮಿ ಇನ್ನೊಂದು ರೂಪ, ಮರ ಪರ್ಕೆ ಅಂತೆಲ್ಲ ಅಂತೀವಿ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಇಡಬೇಕಾಗುತ್ತೆ. ಸೊ ಅದೇ ಥರ ಅರಿಶಿನ ಕುಂಕುಮ ಎಲ್ಲ ಹಾಕಿ ನಮ್ಮ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮತ್ತು ಚಟ್ನಿ ಮಾಡ್ತಿದ್ದಾರೆ. ಸೊ ಈ ಚಟ್ನಿ ಮಾಡೋದಕ್ಕೆ ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ರೆ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕಿದ್ರೆ ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅದು ಕೆಂಪಗಾಗಬೇಕು. ಏನು ಹಸಿ ಇರುತ್ತಲ್ಲ ಅದು ಹೋಗಿ ಕೆಂಪಗಾಗೋಬೇಕು. ಆಗೋವರೆಗೂ ಕೂಡ ಈ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಬೇಕು. ನಾವು ತುಂಬ ಖಾರ ತಿನ್ನೋದ್ರಿಂದ ಒಂದು 6 ಮೆಣಸಿನ್ಕಾಯಿ ಹಾಕಿದ್ದೀವಿ. ಸೊ ನಿಮಗೆ ಇಷ್ಟು ಖಾರ ಬೇಡ ಅಂತ ಅಂದರೆ ಒಂದು 4 ಒಣಮೆಣಸಿನ್ಕಾಯಿ ಹಾಕೋಬೋದು.
ಇಲ್ಲಿ ಒಂದು ಬೌಲ್ ಕಡಲೆಬೇಳೆ ಇರೋದ್ರಿಂದ ಒಂದು 6 ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ನೀವೇಂದ್ರೂ ಒಂದು ಬೌಲ್ ಕಡಲೆಬೇಳೆ ತೊಗೊಂಡ್ರೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಾಕಾಗುತ್ತೆ. ಇದು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು ತೆಂಗಿನಕಾಯಿ, ಅದು ಸ್ವಲ್ಪ ಟೇಸ್ಟ್ ಬರೋದಕ್ಕೋಸ್ಕರ ಅಷ್ಟೇ. ಸೊ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ, ಅದ್ರದ್ದು ಟೇಸ್ಟ್ ಬೇರೆ ಥರ ಬರುತ್ತೆ. ಹಾಗಾಗಿ ಒಂದು ಅರ್ಧ ಗೆಡ್ಡೆಯಷ್ಟು ಒಂದು ಬೆಳ್ಳುಳ್ಳಿ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಷ್ಟು ಹುಣಸೆಹಣ್ಣು ಹಾಕೋಬೇಕು. ಒಂದು ಹುಣಸೆಹಣ್ಣು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಒಗ್ಗರಣೆ ಹಾಕ್ತಿಲ್ಲ ಚಟ್ನಿಗೆ, ಹಾಗಾಗಿ ಕರ್ಬೇವಿನ ಸೊಪ್ಪನ್ನೇ ಪೇಸ್ಟ್ ಮಾಡೋದಕ್ಕೆ ಹಾಕ್ತಾಯಿದ್ದೀವಿ. ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ತುಂಬ ಯೂಸ್ ಇದೆ. ಸೊ ಇದನ್ನು ಒಗ್ಗರಣೆಗೆ ಹಾಕ್ರೇ ಬೇರೆ ಫ್ಲೇವರ್ ಬರುತ್ತೆ, ಅದನ್ನು ಚಟ್ನಿಗೆ ಹಾಕ್ರೇ ಬೇರೆ ಫ್ಲೇವರ್ ಬರುತ್ತೆ, ಈ ಥರ ಪೇಸ್ಟ್ ಮಾಡೋದಕ್ಕೆ ಹಾಕ್ರೇ ತುಂಬ ಬೇರೆ ಫ್ಲೇವರ್ ಬರುತ್ತೆ. ಸೊ ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಏನು ಸೀಸೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಎಲ್ಲ ಕೂಡ ಈ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಸ್ವಲ್ಪ ಬಿಸಿ ಆಗೋವರೆಗೂ ಸಾಕು. ಅದಾದಮೇಲೆ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ ಕೂಲ್ ಆಗೋಕ್ಕೆ ಬಿಡಬೇಕು. ಆರಿದ ಮೇಲೆ ನೀರು ಹಾಕ್ಲೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಕಾಳಲ್ಲೇ ಇರೋದ್ರಿಂದ ನೀರು ಹಾಕ್ಲೇ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನೀರು ಹಾಕ್ಕೋಬೇಕು. ಮೊದಲು ಪೇಸ್ಟ್ ಮಾಡಬೇಕಾದಾಗ ನೀರು ಹಾಕೋಬಾರ್ದು, ಹಾಗೆ ಪೇಸ್ಟ್ ಮಾಡಬೇಕು. ಸೊ ಇವಾಗ ಹಾಕ್ಬೇಕಾದಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಆ್ಯಂಡ್ ನಮಗೆ ಎಷ್ಟು ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು ಅಷ್ಟು ಥರ ಪೇಸ್ಟ್ ಮಾಡ್ಕೋಬೋದು. ತುಂಬ ನುಣ್ಣಗೆ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ, ಸ್ವಲ್ಪ ತರಿ ಆದ್ರೇ ಚೆನ್ನಾಗಿರುತ್ತೆ ಇದು ದೋಸೆಗೆ. ಸೊ ನಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ. ಇದನ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಮತ್ತು ಉಪ್ಪು ಕಮ್ಮಿ ಆಗಿದರೆ ಕೂಡ ಇವಾಗ ಉಪ್ಪು ಹಾಕ್ಕೋಬೋದು. ಸೊ ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಕೂಡ, ಇಡ್ಲಿ ಕೂಡ, ಆ್ಯಂಡ್ ಈವನ್ ಬಿಸಿ ಬಿಸಿ ಅನ್ನ ಕೂಡ ಹಾಕ್ಕೊಂಡು ತಿನ್ಬೋದು. ಬಿಸಿ ಅನ್ನಕ್ಕೆ ಇದೊಂದು ಸ್ಪೂನ್ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿದು ದೋಸೆ ಮಾಡಿದ್ದೀವಿ. ಸೊ ರಾಗಿ ದೋಸೆಗೆ ಇದನ್ನ ಹಾಕ್ಕೊಂಡು ತಿಂತಾ ಇದ್ದೀವಿ. ಸೊ ಇದು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ನಮ್ಮದು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ಥ್ಯಾಂಕ್ ಯು.